ಅವರು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ನಾನು ಅವ್ರ ಪರವಾಗಿ ಹೇಳ್ತೀನಿ, ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದಾಗ, ಪ್ರೊಡ್ಯೂಸರ್ ಹತ್ರ ಬಂದಾಗ, ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ, ನಮ್ದು ಇರುತ್ತೆ ಸರ್ ಅಲ್ಲಿ ಎಫರ್ಟು. ಸೊ ಹಾಗಾಗಿ ಬಟ್ ಅಂತ ಲಾಸ್ಟ್ ಮೂಮೆಂಟ್ಗಳಿದ್ದಾಗಲೂ ಅದ್ಭುತವಾದಂಥ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ತುಂಬ ಈಸ್ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ. ಸೊ ಅದೊಂದು ಅಂಡ್ ಬಟರ್ ಕಾಂಬಿನೇಷನ್ನು ಬೆಳಗ್ಗೆ ಸಂಜೆ 4 ಗಂಟೆಗ ಸರ್ ಹಾಡಿರೋದೇ ಬೆಳಗ್ಗೆ 4 ಗಂಟೆಗೆ. ಬೆಳಗ್ಗೆ 4 ಗಂಟೆಗೆ ಅದು ಸಾಕ್ಷಿ ನಾನೇ ಆಡಿಸಿದ್ದು ಸರ್. ದಯವಿಟ್ಟು ಕ್ಷಮಿಸಿ, ಈ ತರ ತುಂಬಾ ವರ್ಷದಿಂದ ಈ ಭಾರನ ಎತ್ಕೊಂಡಿದ್ದೆ ಮನಸ್ಸಲ್ಲಿ. ನನ್ನ ಪರವಾಗಿ ಧ್ವನಿ ಎತ್ತಿದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು. ಸೊ ಐ ವಾಸ್ ಲೆಫ್ಟ್ ಅಲೋನ್ ದೇರ್. ಸೊ ಐ ಆಮ್ ಸೋ ಹ್ಯಾಪಿ ಸರ್, ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್. ನೀವು ನಿಜವಾಗ ನಾನು ಮರೆಯೋದಿಲ್ಲ ಇದನ್ನ. ಯಾವ ಫಂಕ್ಷನ್ಗೆ ಹೋದ್ರು ಅಜ್ಜು ಸರ್ ಲೇಟಾಗಿ ಕೊಡ್ತಾರೆ, ಆದ್ರೆ ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ ಕೇಳಿ 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 ಯಾರಾದ್ರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವಾ ಅಂತ ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸರ್. ಈಗ ಅವನೊಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂದ, ವೇದಿಕೆ ಬೇರೆ ಹತ್ತಿದ್ದಾನೆ, ಇಷ್ಟೊಂದು ಜನ ದಂಪತಿಗಳಿದೀವಿ, ವಿಜಿ ಇದ್ದಾನೆ, ನಾನಿದ್ದಾನೆ. ಇರಪ್ಪ ಬಾರಪ್ಪ ಇಲ್ಲಿ ವಿಜಿ ನೋಡ್ಗುರು, ನಿತ್ಕೋ ಗುರು ಬಾಗುರು. 1.5 ವರ್ಷದ ಹಿಂದೆ ನಾನು ತರುಣಂಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ಮಾತು ಹೇಳಿದ್ದೆ, ಮದುವೆ ಮಾಡ್ಕೊಂಡ್ಬಿಡೋ, ಇವು ಜ್ವರಗಳು ಮತ್ತೊಂದು ಮಗದೊಂದು ಇದು ಎಲ್ಲದಕ್ಕೂ ಮದ್ದದೆ, ನೀನು ತುಂಬಾ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡ್ರ್ ಆಗ್ಬಿಡ್ತಾವ ಗುರು. ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅವನು ಮದುವೆ ಆಗಿದ್ದಾನೆ. ಇದನ್ನ ನಾನು ಹೇಳಿದ್ದೇನೆ ಕರೆಕ್ಟಾಗಿ ಹೇಳು. ಅದನ್ನ ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ. ಒಪ್ಕೊಂಡಂತ ಹುಡುಗಿ ದಂಪತಿಗಳು ಸುಮಾರು ಜನ ಮದುವೆಗೆ ಬಂದಿಲ್ಲ, ಎಲ್ಲ ಶುಭಾಶಯ ಕಣ. ಇದೇ ತರ ನಾನು ಅಜ್ಜುಗೂ ಹೇಳ್ತೀನಿ, ಅಜ್ಜು ವೇದಿಕೆ ಹತ್ಬಿಟ್ಟು ಮೈಕ್ ಹಿಡ್ಕೊಂಡು ನಾನು ಬ್ಯಾಚುಲರು ಅಂತ ಮಾರ್ಕೆಟಿಂಗ್ ಮಾಡಬೇಡ, ಯಾವ್ದಾನ ಕಟ್ಕೊಂಡ್ಬಿಡುಗರು. ಇದು ಸೇಮ್ ಡೈಲಾಗ್. ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗೋಕ್ ಮುಂಚೆ ಮದುವೆ ಆಗ್ಬಿಡು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ. ಈ ಸಿನಿಮಾ ಈ ಹಾಡಿಂದ ಏನಾದ್ರೂ ಮದುವೆ ಆಗಲಿ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶಯ ಆಗೋದು.